ಇನ್ನೊಬ್ಬರು ಮಾತನಾಡಿಸ್ತಾ ಹೋಗ್ತೀನಿ. ಬಾಲ್ಯದಿಂದ ಮೇಡಮ್ ಯಾವ ಥರ ಇದ್ರು ಬಾಲ್ಯದಿಂದ ನೀವು ಕಂಡಂಥ ರಾಕೇಶ್ ಯಾವ ಥರ? ನಾವು ಕಂಡ ಬಾಲ್ಯದಿಂದ ನೋಡಿದ್ದೇವೆ ಅಷ್ಟೇ. ನಾವು ಇಲ್ಲಿಂದ ನಾವು ಬಿಟ್ಟು ಬಾಂಬೆ ಹೋಗಿ ನಾವು ಅಲ್ಲಿ ಮದುವೆಯಾಗಿ ಬಂದವರು. ಹೀಗೆ ಸಿಕ್ಕಿದ್ರೆ ಅವನು ನಗುಮುಖದ ಮಾತಾಡೋದು, ಅವರ ತಂದೆಯಲ್ಲಿ ಬಂದು ಹೋಗೋ ದಾರಿಯಿಂದ ಹೋಗಿ ಬರ್ತಾಯಿದ್ರು. ಹಾಗೆ ಒಂದು ಅವರ ಫ್ಯಾಮಿಲಿ ಅಂದರೆ ಅವರ ತಾಯಿ ಪಾಪ ಒಂದು 2-3 ವರ್ಷದಿಂದ ತಂದೆಯನ್ನು ಕೂಡ ಕಳೆದುಕೊಂಡಿದ್ರು. ಆ ಫ್ಯಾಮಿಲಿ ತಾಯಿ ಅವರು ಒಂದು ಅವರು ತಮ್ಮ ಮಾತನ್ನೇ ಕಳೆದುಕೊಂಡಾಗಿದ್ದರು. ಮೊದಲು ಮಾತಾಡ್ತಿದ್ರು ಹೋಗೋವರಾಗ, ಈಗ ಅವರಷ್ಟೇ ಇಷ್ಟೇ ಹೇಗಿದ್ರೆ ಅಷ್ಟೇ. ತಂಗಿಯೊಟ್ಟಿಗೂ ಕೂಡ ಒಳ್ಳೆ ಒಡನಾಟ ಇತ್ತು. ತಂಗಿಯ ಮದುವೆ ಮಾಡಬೇಕು ಅನ್ನುವಂಥ ಒಂದು ಕನಸು, ಅದೊಂದು ಅವರಿಗೆ ಆಸೆ ಇತ್ತು, ಮದುವೆ ಮಾಡಬೇಕು ಅಂತೇಳಿ. ದೇವ್ರ ಹೆಚ್ಚಲ್ಲ. ಮೊನ್ನೆ ತಾನೇ ಇಲ್ಲಿ ಒಂದು ಕಟ್ಟಡದ ಕಾಮಗಾರಿ ಸಮುದಾಯ ಭವನದ ಕಾರ್ಯಕ್ರಮದಲ್ಲಿ ಬಹಳ ಒಳ್ಳೆ ಪಾಲು ಪಡೆದಿದ್ರು ಅನ್ನುವಂಥ ಮಾಹಿತಿ ಇತ್ತು. ಯಾವ ಥರ, ಎಷ್ಟು ಖುಷಿ? ಆಚೆ ಈಚೆ ಒದ್ದಾಡಿ ತುಂಬ ಇದು ಮಾಡಿದ್ದಾರಪ್ಪ. ಎಲ್ಲ ಇದು ಕಟ್ಟಲಿಕ್ಕೆ ಹಿಡಿಯುವ ಕೆಲಸದಿಂದ ಆಚೆ ಈಚೆ ಓಡಾಡ್ತಾ ಇದ್ದರು. ಎಲ್ಲ ಕೆಲಸಕ್ಕೆ ನೆರವಾಗುವವರು. ಅಂದರೆ ಯಾವ ಕೆಲಸಕ್ಕೆ ಅಂತಲ್ಲ, ಯಾವ ಕೆಲಸಕ್ಕೆ ಹೋದರೂ ಮುಂದೆ ಹೋಗಿ ಮಾಡುವ ಜನ ಅವರು. ಅಷ್ಟು ಅವರ ಸ್ವಭಾವ ಒಳ್ಳೆದಿತ್ತು. ಈಗ ನಿಮ್ಮ ಕಣ್ಣೆದುರೇ ಬೆಳೆದಂಥ ಒಬ್ಬ ಹುಡುಗ ಇವತ್ತು ಆ ನೋವು ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇದೆ ನಿಮ್ಗೆ ಊಹಿಸ್ಲಿಕ್ಕೂ ಆಗ್ತಾ ಇಲ್ಲ. ನಮ್ಮ ಒಡನಾಡು ನಮ್ಮ ಮಕ್ಕಳು ಹೇಗೆ ಆಗೋನಂತೆ ನಾವು ಅವನು ನೋಡ್ತಾ ಇದ್ದೇವಲ್ಲ, ಅದಕ್ಕೆ. ಏನು ಹೇಳಲಿಲ್ಲ ನಾ. ತಾಯಿಗಿಂದನ್ನು ಮರೆಯುವುದು ತುಂಬ ಕಷ್ಟ, ತಾಯಿಗೂ ತಂಗಿಗೂ. ಇನ್ನು ಅವರ ಜೀವನ ಹೇಗೆ ಸಾಗಿಸಬೇಕು ಎಂಬುದೇ ದೊಡ್ಡ ಕಥೆ ಎನ್ನುವುದು. ತಂಗಿ ಮದುವೆ ಆಗಿ ಹೋಗಬೇಕು, ಹೇಗೆ ಯಾರು ಮಾಡ್ತಾರೆ? ಯಾರು ಮನೆಯಲ್ಲಿ ಅಷ್ಟು ಮುಂದೆ ಹೋಗಿ ಮಾಡುವವರು ಇಲ್ಲ. ಫ್ಯಾಮಿಲಿಯಲ್ಲಿ ಅಷ್ಟು ಜನ ಇಲ್ಲ ಮುಂದೆ ಹೋಗಿ ಮಾಡುವವರು. ಇನ್ನು ಇವರೆಲ್ಲ ಸಂಘದವರೆಲ್ಲ ಸಹಾಯ ಮಾಡಿ ಹೋಗಬೇಕು ಮುಂದೆ ಅಷ್ಟೇ. ಇಡೀ ಕುಟುಂಬದ ಒಂದು ಈಗ ಆಧಾರ ಸ್ತಂಭ ಅವರೇ ಆಗಿದ್ರ? ತಂದೆ ತಿಳಿದಂತ ಅವರೇ ಆಧಾರ ಸ್ತಂಭ. ಮತ್ತೆ ಯಾರೂ ಇಲ್ಲಲ್ಲ ಮನೆಯಲ್ಲಿ, ಅವರೇ ಆಧಾರ ಸ್ತಂಭ ಇದ್ದರು. ತಂಗಿ ಈಗ ಕಲಿತು ಕಾಲೇಜ್ ಈಗ ಏನೋ ಒಂದು ಸಣ್ಣ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ. ಈಗ ಪ್ರಮುಖವಾಗಿ ಕಲಾವಿದರು, ಇಡೀ ಸಮಾಜದವರು ರಾಕೇಶ್ ಕುಟುಂಬದ ನೆರವಿಗೆ ನಿಲ್ಲಬೇಕು, ಏನು ಹೇಳ್ತೀರಾ? ನೀವೇನು ಮನವಿ ಮಾಡ್ತೀರಾ? ನಾವೇನು ಮನವಿ ಮಾಡಿ, ಊರಿನವರೆಲ್ಲರೂ ಹೆಲ್ಪ್ ಮಾಡಬೇಕು. ಎಲ್ಲರೂ ಅವನ ಮನವಿಗೆ ಹೋಗಬೇಕು. ಎಲ್ಲರೂ ಅವನಿಗೆ ಸ್ವಲ್ಪ ಅವರ ತಾಯಿ ತಂಗಿಗೆ ಸಮಾಧಾನಿಸಬೇಕು, ಅವರ ಹತ್ರ ಹೋಗಬೇಕು ಅಂತೇಳಿ ನಾವು ಕೇಳೋದು. ಎಸ್, ಇದು ರಾಕೇಶ್ ಪೂಜಾರಿಯನ್ನು ಬಾಲ್ಯದಿಂದಲೇ ಕಂಡವರ ಒಂದು ಮಾತು. ಯಾಕಂದರೆ ನಿನ್ನೆ ಮೊನ್ನೆ ತನಕ ಒಟ್ಟಿಗೆ ಎಲ್ಲಿ ಸಿಕ್ಕಿದ್ರು ಕೂಡ ವಿಶ್ ಮಾಡ್ತಾ, ಮಾತಾಡ್ತಾ, ತಮಾಷೆ ಮಾಡ್ತಾ, ಖುಷಿಯಾಗಿದ್ದಂಥ ರಾಕೇಶ್ ಇವತ್ತು ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ಇವತ್ತಿಗೂ ಕೂಡ ಅವರ ಆತ್ಮೀಯರಾಗಿರ್ಬೋದು, ಹಿತೈಷಿಗಳು ಅವರಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂಥ ಮಗನನ್ನು ತಾಯಿ ಕಳೆದುಕೊಂಡಿದ್ದಾರೆ. ಆ ಒಂದು ಕುಟುಂಬಕ್ಕೆ ಎಲ್ಲರೂ ನೆರವಾಗಬೇಕು, ಅವರ ತಂಗಿಯ ಮದುವೆ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಕನಸಿತ್ತು. ಅದನ್ನು ಈಡೇರಿಸುವಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು ಅನ್ನುವಂಥದ್ದೇ ಅವರ ಒಂದು ಆತ್ಮೀಯರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.